ಈ ವಿಡಿಯೋದಲ್ಲಿ ಸೆಕೆಂಡ್ PUC ಬಯಾಲಜಿ ಪ್ರಾಕ್ಟಿಕಲ್ ಕ್ವಶನ್ ಪೇಪರ್ ಆನ್ಸರ್ ಇದು. ಫಸ್ಟ್ ಪೋಲನ್ ಜರ್ಮಿನೇಷನ್ ಕ್ವಶನ್ ಬಂದರೆ ನಿಮಗೆ ಮೇಲ್ಗಡೆ ಟೇಬಲ್ ಬಂದುಬಿಟ್ಟು ರಿಸಲ್ಟ್ ಬರೀಬೇಕು, ಎಷ್ಟು ಪರ್ಸೆಂಟೇಜ್ ಪೋಲನ್ ಜರ್ಮಿನೇಷನ್ ಆಗಿದೆ ಅಂತ. ನೆಕ್ಸ್ಟ್ ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ ಬಂದರೆ ಆ ಎಕ್ಸ್ಪ್ಲೇನ್ ಮಾಡಿ ಡಯಾಗ್ರಾಮ್ ಬರೆದು ಡಯಾಗ್ರಾಮ್ ಲೇಬಲ್ ಮಾಡಿ ಅದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ನೀಟಾಗಿ. ನಿಮಗೆ ಫಸ್ಟ್ ಕ್ವಶನ್ TS ಆಫ್ ಓವರಿ ಬಂದರೆ ಅದು ನಂಬರ್ ಆಫ್ ಲೋಕ್ಯುಲಸ್ ಎಷ್ಟಿಂದ ಬಂದು ಪ್ಲಾಸೆಂಟೇಷನ್ ಯಾವುದು ಅಂತ ಬರೀಬೇಕಾಗುತ್ತೆ. ಮತ್ತು ನ್ಯೂಕ್ಲಿಯಸ್ ಸ್ಟೇನಿಂಗ್ ಬಂದರೆ ಅದು ಯಾವ ಶೇಪಲ್ಲಿದೆ ಸೆಲ್ಲು ಅಂತ ಬರೆದ್ಬಿಟ್ಟು ನಂಬರ್ ಆಫ್ ಸೆಲ್ ಎಷ್ಟು ಅಂತ ಮೆನ್ಷನ್ ಮಾಡಿ. ಮತ್ತು ಮಿಟೋಸಿಸ್ ಬಂದರೆ ಯಾವ ಫೇಸಲ್ಲಿದೆ ಅನ್ನೋದನ್ನ ಬರೀಬೇಕಾಗುತ್ತೆ. ನೆಕ್ಸ್ಟು 3 ಕ್ವಶನಲ್ಲಿ ಇದು ಎಲ್ಲರಿಗೂ ಸೇಮ್ ಬರೋದು. ನೆಕ್ಸ್ಟ್ ಫಸ್ಟ್ ಕ್ವಶನ್ ಮಾತ್ರ ಬೇರೆ ಬೇರೆ ಬರುತ್ತೆ, ನೆಕ್ಸ್ಟ್ ಕ್ವಶನ್ ಎಲ್ಲರಿಗೂ ಸೇಮೇ ಬರೋದು. ಥರ್ಡ್ ಕ್ವಶನ್ PH ಟೆಸ್ಟ್ ಇರುತ್ತೆ, ಅದು ಗಿವನ್ ಸ್ಯಾಂಪಲ್ಸ್ ಇವು ನ್ಯೂಟ್ರಲ್ ಬೇಸ್ ಅಂತ ಕಂಡುಹಿಡಿಯಿರಿ. ಮತ್ತು ಫೋರ್ತ್ ಏನು ಮಾಡ್ತಾರೆ ಅಂದರೆ ಒಂದು ಸ್ಲೈಡ್ ಅಥವಾ ಮಾಡೆಲ್ ಅಥವಾ ಫೋಟೋಗ್ರಾಫ್ ಕೊಡ್ತಾರೆ, ಅದೇನು ಅಂತ ಇದು ಮಾಡಿಬಿಟ್ಟು ರೀಸನಿಂಗ್ ಕೊಡಬೇಕಾಗುತ್ತೆ, ಕ್ಯಾರೆಕ್ಟರ್ಸ್ ಬರೀಬೇಕಾಗುತ್ತೆ. ಇಲ್ಲಿ ಎಲ್ಲದಕ್ಕೂ ಆನ್ಸರ್ ಕೊಟ್ಟಿದ್ದೀನಿ, ಇಲ್ಲಿ ಯಾವ್ದು ಕೊಟ್ಟಿದ್ದೀನಿ ನಾನು TS ಆಫ್ ಮೆಮರಿ ಓವರಿ ಆ ಥರದ್ದು ಇಲ್ಲಿ ಏನು ಕೊಟ್ಟಿದ್ದೀನಿ ಕ್ವಶನ್ಸ್ ಅಷ್ಟಲ್ಲೇ ಕೇಳೋದು, ನಿಮಗೆ ಬೇರೆ ಏನು ಕೇಳೋಕ್ಕೆ ಹೋಗಲ್ಲ. ಫಿಫ್ತ್ ಕ್ವಶನ್ EL ಏನು ಕೊಟ್ಟಿರ್ತಾರೋ ಸ್ಲೈಡ್ ಅಥವಾ ಫೋಟೋಗ್ರಾಫ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ನೀವು ಅದು ಯಾವುದು ಪ್ಯಾಥೋಜನ್ ಏನು ಡಿಸೀಸ್ ಕಾಸ್ ಮಾಡುತ್ತೆ ಅನ್ನೋದನ್ನ ನೀವು ಬರೀಬೇಕಾಗುತ್ತೆ. ಇಲ್ಲಿರೋ ಫೋಟೋಗ್ರಾಫ್ಸ್ನೆಲ್ಲ ಈ ವಿಡಿಯೋ ಲಾಸ್ಟಲ್ಲಿ ಹಾಕಿದ್ದೀನಿ, ಅದನ್ನ ನೀಟಾಗಿ ನೋಡ್ಕೊಳ್ಳಿ. ಸಿಕ್ಸ್ತ್ ಕ್ವಶನ್ ಏನು ಕೇಳ್ತೀವಿ ಒಂದು ಫೋಟೋಗ್ರಾಫ್ ಕೊಡ್ತಾರೆ, ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡ್ಬೋದು, ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಬರೀಬೇಕಾಗುತ್ತೆ. ಇದ್ರಲ್ಲಿ ಒಂದು 3-4 ಕ್ವಶನ್ ಇರುತ್ತೆ, ಅಷ್ಟರಲ್ಲಿ ಒಂದು ಯಾವ್ದಾರ ಒಂದು ನಿಮ್ಗೆ ಸಿಗುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಫುಲ್ ನೋಡಿ. ಲಾಸ್ಟಲ್ಲಿ ಫೋಟೋಗ್ರಾಫ್ ಎಲ್ಲ ಕೊಟ್ಟಿದ್ದೀನಿ, ಏನೇನು ಪ್ಯಾಥೋಜನ್ ಡಿಸೀಸ್ ಕಾಸ್ ಮಾಡುತ್ತಲ್ಲ ಅದೆಲ್ಲ ಅದ್ರದ್ದು ಇಮೇಜಸ್ ಕೊಟ್ಟಿದ್ದೀನಿ, ಅದು ನೀಟಾಗಿ ನೋಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಲೈಡ್ಸ್ ಇಮೇಜಸ್ ಎಲ್ಲ ಬರುತ್ತೆ ನೋಡಿ.